ಎಲ್ಲ ಊರ್ಕುಂಟುಬಿಟ್ಟು ಪಂಚಾಯತಿಯ ನಾಯಕರಿಗೆ ಹಾಗೂ ಎಲ್ಲ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಮುಖಂಡರಿಗೆ ಮತ್ತು ವಿಶೇಷವಾಗಿ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೆ ಈ ಮಾತು ನಾನು ಹೇಳಲೇಬೇಕು. ಅದಕ್ಕೆ ನಾನು ಇಲ್ಲಿ ಪೂಜೆಗೆ ಬಂದಿದ್ದು. ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣನವರು ಫಸ್ಟ್ ಟೈಮ್ ನಾನು ಗೆದ್ದಾಗ ಏನ್ ಬೇಕು ಅಂತ ಕೇಳಿದಾಗ, ನಮ್ಮೂರ್ಗೊಂದು ರೋಡ್ ಬೇಕಣ್ಣ, ನನಗೆ ಇನ್ನೇನು ಬೇಡ, ಎಲ್ಲ ನೋಡ್ಕೊಂತೀರಿ ಅಂತ. ಬಹುಶಃ ಇವತ್ತು ಅವ್ರ ಮಾತಿಗೆ 2 ವರ್ಷ ಆಯ್ತು. ಇವತ್ತು ಇದಕ್ಕೆ ಕಾಲ ಕೂಡಿ ಬಂದಿದೆ. ಸುಮಾರು ಸರಿ ಫೋನ್ ಮಾಡಿ ನನಗೆ, ನಾವೆಲ್ಲ ಇದೀವಿ, ನಿಮ್ಗೆ ರೋಡ್ ಮಾಡ್ಕೊಡಿ ಅಂತ ಕೇಳಿದ್ರು. ವೇಣುಗೋಪಾಲ ಸ್ವಾಮಿ ಈಗ ತಾನೆ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಅಂಗನವಾಡಿ ಕೇಳಿದ್ದಾರೆ, ಈ ಕೂಡಲೇ ನಾನು ಅಂಗನವಾಡಿಗೆ ವ್ಯವಸ್ಥೆ ಮಾಡ್ತೀನಿ. ನಾನೇ ನಿಮ್ಮವರ ವರ್ಕ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸೊ ಇದ್ರ ಪೂರಕವಾಗಿ ಈ ರೋಡ್ ಕಂಟಿನ್ಯೂ ಪೂರಕವಾಗಿ ಏನು ಎಡಳ್ಳಿ ನಮ್ಮ KGF ರೋಡ್ಗೆ ವ್ಯವಸ್ಥೆಯಾಗಿ ತುಂಬಾ ಅಧ್ವಾನ ಆಗಿತ್ತು. ಒಂದು ಹಿಡಿದು ಬರಕ್ ಆಗ್ತಾ ಇರ್ಲಿಲ್ಲ. ಇದ್ರ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಮೋಸ್ಟ್ಲಿ ಅಲ್ಲಿಂದ ಬರಕ್ಕೆ ಒಂದು 8 ದಿವಸ ವರ್ಕ್ ಸ್ಟಾರ್ಟ್ ಆಗ್ತದೆ. ಇನ್ನು ನಾನು ಈಗ ತರ ನನ್ನ ಕಾರಲ್ಲಿ ಹೇಳ್ಕೊಂಡ್ ಬರ್ತಾ ಇದೆ. 40 ಕೋಟಿ ಫೀಲ್ಡ್ ಡಿಪಾರ್ಟ್ಮೆಂಟ್ ಕೇಳಿದ್ದೆ, ಆದಷ್ಟು ಬೇಗ ಕೊಡ್ತಾರೆ. RDPR ಕೊಡ್ತಾರೆ, ಹಾಗೂ MDR ಕೊಡ್ತಾರೆ. MDR ಅಂದ್ರೆ ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಕೊಡ್ತಾರೆ, RDPR ಗ್ರಾಂಡ್ ಕೊಡ್ತಾರೆ. ಇದಾಗ್ಬಿಟ್ರೆ ನಂದು ಏನು ಕನಸಿದೆ, ಕನಸು ಇಡೀ ಮುಳಬಾಗಿಲು ತಾಲೂಕಲ್ಲಿ ಎಲ್ಲಾ ಊರ್ಲು ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ನಡೀತಾ ಇದೆ. ಈಗಾಗಲೇ ಮೊನ್ನೆ PWD ಟೆಂಡರ್ ಆಗಿದೆ, 9 ಜನಕ್ಕೆ ಟೆಂಡರ್ ಆಗಿದೆ. ಅವರು ಕೂಡ ವರ್ಕ್ ಸ್ಟಾರ್ಟ್ ಮಾಡ್ಕೊಂತಾರೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ಅದರಿಂದ ಏನು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಗಡಿಭಾಗನಾಡದಲ್ಲಿ ನಾವೇನು ಹುಟ್ಟಿದೀವಿ. ನಮಗೆ ನಾನು ಮೊನ್ನೆ ಸೆಷನಲ್ಲಿ ಮಾತಾಡಿದೆ, ಒಂದ್ ಕಡೆ ಮದನಪಲ್ಲಿ ಸೇರುತ್ತೆ, ಇನ್ನೊಂದ್ ಕಡೆ ಪುಂಗನೂರು ಸೇರುತ್ತೆ, ಇನ್ನೊಂದ್ ಕಡೆ ವಿಕೋಟ ಸೇರುತ್ತೆ, ನಮಗೆ ಕುಪ್ಪಂ ಸೇರುತ್ತೆ. ಈ ಎಲ್ಲಾ ಭಾಗದಲ್ಲೂ ಕೂಡ ಹಳ್ಳಿ ಭಾಗದಲ್ಲಿ ನಮ್ಮ ರೋಡ್ಸ್ ಇರೋದ್ರಿಂದ ಆ ರೋಡ್ ಇಳಿದ ತಕ್ಷಣ ನಮ್ ಕಂಪೇರ್ ಸ್ಟಾರ್ಟ್ ಆಗುತ್ತೆ. ನೈಟ್ ಬರ್ಬೇಕಾದ್ರೆ ಮಲಗಿದ್ದಾಗ ದರ್ದಳ ಅಂದ್ರೆ ಅದ ಕರ್ನಾಟಕ ಬಂದಿದ್ವಿ ಅಂತ ಅರ್ಥ. ಆ ಸಂದರ್ಭದಲ್ಲಿ ನಾನು ಕೇಳಿದೆ, ನಾವು ಗಡಿನಾಡು ಭಾಗದಲ್ಲಿ ಇದೀವಿ, ವಿಶೇಷವಾಗಿ ಪ್ರಾಧಾನ್ಯತೆ ಕೊಟ್ಟಿಂತ ಗಡಿಭಾಗದಲ್ಲಿ ನೀವು ಕಾಪಾಡಬೇಕು ಅಂತ ಹೇಳಿದ್ವಿ. ಆಲ್ರೆಡಿ ಒಪ್ಕೊಂಡಿದ್ದಾರೆ. ನಾನು ಕೂಡ ಬಜೆಟ್ ಕಾಯ್ತಾ ಇದ್ದೀನಿ. ಇವತ್ತಿನ ರೋಡ್ ವ್ಯವಸ್ಥೆಗೆ ನಾನು ಕರೆದು ಪೂಜೆಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೂ, ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಪ್ರಭಾಕರ್ ರೆಡ್ಡಿ ಅವರಿಗೂ ಆದಷ್ಟು ಬೇಗ ನಿಮ್ಮೂರು ಅಂತ ತಿಳ್ಕೊಂಡು, ನಿಮ್ಮೂರಲ್ಲಿ ರೋಡ್ ಹೆಂಗ್ ಮಾಡಿದ್ಯಾ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಮಾಡ್ಬೇಕಂತ ಕಾಂಟ್ರಾಕ್ಟರ್ ಕೇಳ್ಕೊಂತ, ಸೊ ಇವತ್ತು ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡು ಎಲ್ರಿಗೂ ನಾನು ಅನ್ಸುತ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲಾ ಮಾತು ಕೂಡ ಬೆಳಗ್ಗೆಯಿಂದ ಜೊತೆಗೆ ಇದ್ರಿ. ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ.